ಸಿಂಪಲ್ಲಾಗಿ ಸೊಪ್ಪಿನ ಬಸ್ಸಾಂಬಾರನ್ನ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. 1 ಕಪ್ ಆಗುವಷ್ಟು ತೊಗರಿಬೇಳೆ, 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ಮೊದಲೇ ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿ ನೀರಿಗೆ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮೆಟೊ, 1 ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಕಾಳುಗಳು ಆಲ್ಮೋಸ್ಟ್ 3/4% ಬೆಂದಿದೆ ಅನಿಸಿದಾಗ ಸೊಪ್ಪನ್ನ ಹಾಕ್ಕೊಳ್ಳಿ. ಫಸ್ಟೇ ಸೊಪ್ಪು ಹಾಕಿದರೆ ತುಂಬ ಬೆಂದೋಗುತ್ತೆ, ಸೊ ಲಾಸ್ಟಿಗೆ ಹಾಕ್ಕೊಳ್ಳಿ. ಅದು ಬೆಂದ ನಂತರ ಬೆಂದಿರೋವಂಥ ಕಾಳುಗಳು, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸ್ವಲ್ಪ ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಕಾಯಿ ಇಷ್ಟನ್ನು ಹಾಕೊಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಅದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ. ಕಡಾಯಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೊಬಿಟ್ಟು ಚೆನ್ನಾಗಿ ಬಾಡಿದ ನಂತರ ರುಬ್ಬಿರೋ ಅಂಥ ಕಾಳು ಬೇಯಿಸಿರೋ ಅಂಥ ನೀರನ್ನ ಹಾಕೊಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಎತ್ತಿಡಿ. ಅದು ಕುದೀತಾ ಇರಬೇಕಾದ್ರೆ ಈ ಕಡೆ ಒಂದು ಕಾಳಿಗೊಂದು ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿನೇ ಆಗಿಬಿಡುತ್ತೆ. ಇದನ್ನು ಒಂದು ಕಡೆ ಸ್ಟವ್ಗೆ ಕುದಿಯೋಕ್ಕೆ ಎತ್ತಿಟ್ಟ ನಂತರ ಈ ಕಡೆ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕೊಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸಿದ ನಂತರ ಬೆಂದಿರೋ ಅಂಥ ಕಾಳುಗಳನ್ನ ಹಾಕ್ಬಿಟ್ಟು ಅದಾದ ನಂತರ ಹಸಿ ತೆಂಗಿನಕಾಯಿ ತುರಿನ ಯೂಸ್ ಮಾಡಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ರೆ ಈ ಕಡೆ ಒಂದು ಕಡೆ ಸಾಂಬಾರು ಆಲ್ಮೋಸ್ಟ್ ಕುದ್ದಿ ರೆಡಿಯಾಗಿರುತ್ತೆ. ರೆಡಿಯಾಗೋಗ್ತು ನೋಡಿ. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ. ನಾನಿವತ್ತು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ವಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.